ಈ ವಿಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಯಾವ ಥರ ರಿಮೂವ್ ಮಾಡೋದಂತ ನೋಡೋಣ. ಗ್ರೀನ್ ಸ್ಕ್ರೀನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮೂವೀಸಲ್ಲಾಗಿರ್ಬೋದು ಅಥವಾ ತುಂಬ ವೀಡಿಯೋಸಲ್ಲಿ ಲೈವ್ ಲೊಕೇಶನ್ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ. ಅಂಥ ಸಿಚುವೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ಡೈರೆಕ್ಟಾಗಿ ನಮ್ಗೆ ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಅದನ್ನ ಶೂಟ್ ಮಾಡಿಬಿಟ್ಟು ಆಮೇಲೆ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡಿಬಿಟ್ಟು ನಮ್ಗೆ ಯಾವ ಥರ ಬೇಕು ಆ ಥರ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ತಾರೆ. ಸೊ ನೀವು ಫಾರ್ ಎಕ್ಸಾಂಪಲ್ ಬಾಹುಬಲಿ ಆಗಿರ್ಬೋದು ಅಥವಾ ಅವೆಂಜರ್ಸ್ ಆಗಿರ್ಬೋದು, ಆ ಮೂವೀಸಲ್ಲಿ ನೋಡಿದ್ರೆ ತುಂಬ ಸೀನ್ಸ್ ಗ್ರೀನ್ ಸ್ಕ್ರೀನಲ್ಲಿ ತೆಗೆದುಬಿಟ್ಟು ಆಮೇಲೆ ಅವ್ರು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿ ಅವ್ರು ಯಾವ ಥರ ಕಸ್ಟಮೈಸ್ಡ್ ಬ್ಯಾಕ್ಗ್ರೌಂಡ್ ಅಥವಾ ಫುಲ್ ಕವರೇಜ್ ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡಿರ್ತಾರೆ. ಸೊ ಅದೇ ರೀತಿ ನಾವು ಬೇಸಿಕಾಗಿ ಮಾಡೋ ವೀಡಿಯೋ ಎಡಿಟಿಂಗಲ್ಲಿ ತುಂಬ ವೀಡಿಯೋಸ್ನ ನಾವು ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ರೀಲ್ಸಲ್ಲಿ ನೋಡಿರ್ಬೋದು ನೀವು, ಬ್ಯಾಕ್ಗ್ರೌಂಡ್ ಫುಲ್ ಕಂಪ್ಲೀಟ್ ಗ್ರೀನ್ ಸ್ಕ್ರೀನ್ ಇರುತ್ತೆ. ಅದನ್ನ ರಿಮೂವ್ ಮಾಡಿಬಿಟ್ಟು ಅವ್ರು ಯಾವ ಥರ ಬೇಕೋ ಆ ಥರ ಅವರು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಕೋಬೋದು, ಅಂದರೆ ಎಡಿಟಿಂಗಲ್ಲಿ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬರು ಮೆಡಿಕಲ್ ರಿಲೇಟೆಡ್ ರೀಲ್ ಮಾಡ್ತಿದ್ದಾರೆ ಅಂದರೆ ಬ್ಯಾಕ್ಗ್ರೌಂಡ್ ನಾವು ಮೆಡಿಕಲ್ ರಿಲೇಟೆಡ್ ರೀಲ್ಗೆ ಆ ಥರ ಆ ಬ್ಯಾಕ್ಗ್ರೌಂಡ್ ಯಾವ್ದು ಬೇಕೋ ಆ ಥರ ಚೇಂಜ್ ಮಾಡ್ಬೋದು. ಆಲ್ರೆಡಿ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನು ಇಂಪೋರ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇವಾಗ ಗ್ರೀನ್ ಸ್ಕ್ರೀನ್ ಇದೆ ಅಲ್ವಾ, ಇವಾಗ ಈ ಪ್ಲೇನ್ ಹಿಂಗೆ ಹೋಗ್ತಿದೆ, ನನಗೆ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಎಫೆಕ್ಟ್ಸ್ ಪ್ಯಾನಲ್ ಐತಲ್ವ, ಅದಕ್ಕೆ ಹೋಗ್ಬಿಟ್ಟು ಅಲ್ಟ್ರಾ ಕೀ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ ಅಲ್ಟ್ರಾ ಕೀ ಅಂತ. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಈ ಕ್ಲಿಪ್ ಮೇಲೆ ಹಾಕಿ ಅಥವಾ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ಅಪ್ಲೈ ಮಾಡಿದ ತಕ್ಷಣ ನಾವು ಏನೇ ಎಫೆಕ್ಟ್ಸ್ ಪ್ಯಾನಲಿಂದ ತೆಗೆದು ಅದನ್ನು ನಾವು ಕ್ಲಿಪ್ಗೆ ಹಾಕಿದ ತಕ್ಷಣ ಅದನ್ನ ಚೇಂಜ್ ಮಾಡಬೇಕಂದ್ರೆ ಎಲ್ಲಿ ಹೋಗಬೇಕು, ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್. ನೆಕ್ಸ್ಟ್ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ಐತಲ್ಲ, ಈಗ ಹೋದ ತಕ್ಷಣ ನಾವು ಯಾವ ಎಫೆಕ್ಟ್ಸ್ ಹಾಕಿದ್ವಿ ಅದಕ್ಕೆ ಇಲ್ಲಿ ಬಂದಿರುತ್ತೆ ನೋಡಿ ಅಲ್ಟ್ರಾ ಕೀ. ನೆಕ್ಸ್ಟು ಇಲ್ಲಿ ಹೋಗ್ಬಿಟ್ಟು ಕೀ ಕಲರ್ ಅಂತ ಐತಲ್ವ, ಅದ್ರ ಪಕ್ಕ ಒಂದು ಪೆನ್ ಥರ ಸಿಂಬಲ್ ಐತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಗ್ರೀನ್ ಸ್ಕ್ರೀನ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ಗ್ರೀನ್ ಸ್ಕ್ರೀನ್ ಕಂಪ್ಲೀಟ್ ರಿಮೂವ್ ಆಯಿತು. ಫುಲ್ ಗ್ರೀನ್ ಸ್ಕ್ರೀನ್ ರಿಮೂವ್ ಆಯಿತು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. ಇವಾಗ ಪ್ಲೇನ್ ಹೋಗ್ತಿದೆ, ಬ್ಯಾಕ್ಗ್ರೌಂಡ್ ನನಗೆ ಇವಾಗ ಸ್ಕೈ ಬೇಕು. ಆ ಇಮೇಜು ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾ ಮಾಡಿ V1 ಲೇಯರ್ ಹಾಕ್ತೀನಿ. ಏನಕ್ಕೆ V1 ಲೇಯರ್ ಅಂದರೆ, ಇವಾಗ ನೋಡಿ ನಾವು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿದ ತಕ್ಷಣ ಬರೀ ಆ ಪ್ಲೇನ್ ಮಾತ್ರ ಇರುತ್ತೆ. ಸೊ ಆ ಪ್ಲೇನ್ಗೆ ಹಿಂದೆ ಆಗಬೇಕು, ಅಂದರೆ ಪ್ಲೇನ್ ಕೆಳಗಡೆ ಲೇಯರ್ ಹಾಕಿದ್ರೆ ಮಾತ್ರ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದ್ರ ಮೇಲ್ಗಡೆ ಪ್ಲೇನ್ ಹೋಗುತ್ತೆ. ಇದೇ ನೀವು ಮೇಲ್ಗಡೆ ಹಂಗಂದರೆ V2 ಲೇಯರ್ ಆ ಥರ ಲೇಯರ್ ಮೇಲೆ, ಅಂದರೆ ಪ್ಲೇನ್ ಲೇಯರ್ಗಿಂತ ಮೇಲ್ಗಡೆ ಲೇಯರ್ ಪ್ಲೇಸ್ ಮಾಡಿದ್ರೆ ನೋಡಿ ಆ ಪ್ಲೇನ್ ಹೋಗೋದು ಬಟ್ ನಿಮ್ಗೆ ಕಾಣಿಸಲ್ಲ. ಸೊ ಅಷ್ಟೇ, ಯಾವಾಗಲೂ V1 ಲೇಯರ್ ಅನ್ನೋದ್ರೆ ಕೆಳಗಡೆ ಲೇಯರಲ್ಲಿ ಯಾವಾಗಲೂ ಆ ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡು. ಸೊ ಇವಾಗ ನಾನು ಹಿಂಗೆ ಸ್ವಲ್ಪ ಸ್ಕೇಲ್ ಇನ್ಕ್ರೀಸ್ ಮಾಡ್ತೀನಿ. ಸೊ ಇವಾಗ ನೀವು ಫಸ್ಟಿಂದ ಪ್ಲೇ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇಷ್ಟೇ. ಫಸ್ಟಿಂದ ಪ್ಲೇ ಮಾಡಿ ನೋಡಿ. ನೋಡಿ ಎಷ್ಟು ಲೈಕ್ ಒಂಥರ ರಿಯಲಿಸ್ಟಿಕ್ ಆಗಿ ಕಾಣ್ತೈತೆ. ಸೊ ಇಷ್ಟೇ, ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದು ಮೆಜಾರಿಟಿ ಇದಕ್ಕೆ. ತುಂಬ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ ಅಥವಾ ತುಂಬ ಎಫೆಕ್ಟ್ಸ್ ಆಗಿರ್ಬೋದು, ಅದ್ರಲ್ಲಿ ತುಂಬ ವೀಡಿಯೋಸಲ್ಲಿ ರೀಲ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ಗ್ರೀನ್ ಸ್ಕ್ರೀನ್ ಯಾವುದೊಂದು ವೀಡಿಯೋನ ಡೌನ್ಲೋಡ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋ ನೋಡೋಣ. ಥ್ಯಾಂಕ್ ಯು.